ಮೃದುವಾಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರಾಡಿ. ನೀವು ಮತ್ತು ನಿಮ್ಮ ಸಹಪಾಠಿ ಜೊತೆಯಲ್ಲಿ ಈ ಧ್ಯಾನದಲ್ಲಿ ಭಾಗವಹಿಸುತ್ತಿದ್ದರೆ ಸಾಧ್ಯವಾದರೆ ಇಬ್ಬರು ಹತ್ತಿರದಲ್ಲಿ, ಒಬ್ಬರ ಸಮ್ಮುಖದಲ್ಲೊಬ್ಬರು, ಒಬ್ಬರನ್ನೊಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ನಿಧಾನವಾಗಿ ಮೃದುವಾಗಿ ಕಣ್ಗಳನ್ನು ಮುಚ್ಚಿ ಆನಂದದಲ್ಲಿ ಈ ಧ್ಯಾನದಲ್ಲಿ ಕುಳಿತುಕೊಳ್ಳಿ. ದೀರ್ಘವಾಗಿ ಉಸಿರಾಡಿ. ಇಡೀ ದೇಹ ಕ್ಷಣ ಮಾತ್ರದಲ್ಲಿ ಹಗೂರವಾಗುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ದೀರ್ಘವಾದ ಉಸಿರಾಟದಲ್ಲಿ ನಿಧಾನವಾಗಿ ಶಾಂತಿಯನ್ನು ನೀವು ನಿಮ್ಮೊಳಗೆ ತುಂಬಿಕೊಳ್ಳುತ್ತಿರುವ ಹಾಗೆ ಮತ್ತು ಎಲ್ಲಾ ರೀತಿಯ ಉದ್ವೇಗವನ್ನು ಉಸಿರಿನ ಮೂಲಕ ಹೊರಗೆ ಬಿಡುತ್ತಿರುವ ಹಾಗೆ ಭಾವಿಸಿ. ಹಾಗೆಯೇ ಮತ್ತೊಮ್ಮೆ ದೀರ್ಘವಾಗಿ ಉಸಿರಾಡುತ್ತಾ ಪ್ರೀತಿಯನ್ನು ನಿಮ್ಮೊಳಗೆ ತುಂಬಿಕೊಳ್ಳುತ್ತಿರುವ ಹಾಗೆ ಹಾಗೂ ಎಲ್ಲಾ ರೀತಿಯ ವೈಮನಸ್ಯಗಳನ್ನು ಉಸಿರಿನ ಮೂಲಕ ಹೊರಹಾಕುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ದೀರ್ಘವಾಗಿ ಉಸಿರಾಡಿ. ಆತ್ಮೀಯರೇ, ಈ ಧ್ಯಾನ ಕ್ರಿಯೆಯನ್ನು ಶುರು ಮಾಡುವ ಮುನ್ನ ನೀವು ಸ್ಪಷ್ಟವಾಗಿ ನಿಮ್ಮ ಮನಸ್ಸಿನಲ್ಲಿ ಈ ಹಿಂದೆ ಯಾವುದೇ ಕಾರಣಕ್ಕೆ ನಿಮ್ಮಿಬ್ಬರ ನಡುವೆ ವೈಮನಸ್ಯ, ಕೋಪ, ಸೇಡು, ಸಿಟ್ಟು, ದ್ವೇಷ, ಮನಸ್ತಾಪಗಳು ಉದ್ಭವಿಸಿದ್ದರೂ ಈ ಧ್ಯಾನ ಕ್ರಿಯೆಯ ಮೂಲಕ ಈ ಜಾಗೃತವಾದ ಮನಸ್ಸಿನ ತರಬೇತಿಯ ಮೂಲಕ ಅದೆಲ್ಲವನ್ನು ಬಿಟ್ಟು ಬಿಡಲು ತಯಾರಿದ್ದೀರಾ ಎಂದು ಭಾವಿಸಿ. ಎಷ್ಟೋ ಬಾರಿ ನಿಮ್ಮ ಸಹಪಾಠಿಯ ಮೂಲಕ ನಿಮಗೆ ಸಮಸ್ಯೆ ಆಗಿದ್ದರೂ ಸಹ ನೀವು ಅದನ್ನು ವಿಪರೀತ ಆಳವಾಗಿ, ನಕಾರಾತ್ಮಕವಾಗಿ, ಭಯದಲ್ಲಿ ಅಥವಾ ನಿಮಗೆ ಈಗಾಗಲೇ ಇರುವ ಭಾವನಾತ್ಮಕ ಗಾಯಗಳಿಗೆ, ನಿಮ್ಮ ವೈವಾಹಿಕ ಜೀವನದ ಅಸಮಾಧಾನಗಳು, ಅಪಾರ್ಥಗಳನ್ನು ಇನ್ನೂ ಹೆಚ್ಚು ಪುಷ್ಟಿ ಕೊಡುವ ರೀತಿಯಲ್ಲಿ ಬಳಸಿರಬಹುದು. ಹಳೆಯ ಗಾಯಗಳಿಗೆ ಈ ಮನಸ್ತಾಪಗಳು ಇನ್ನೂ ಹೆಚ್ಚು ಪುಷ್ಟಿ ಕೊಡುವ ಹಾಗೆ, ಶಕ್ತಿ ಕೊಡುವ ಹಾಗೆ ಆಗಿರಬಹುದು. ಆದ್ದರಿಂದ ಸಂಪೂರ್ಣವಾಗಿ ಕಾರಣ ಏನೇ ಇದ್ದರೂ ಅದೆಲ್ಲವನ್ನು ಮರೆತು ಕ್ಷಮಿಸಿ ಉತ್ತಮವಾದ ರೀತಿಯಲ್ಲಿ ಜೀವನ ಸಾಗಿಸಲು ಇಚ್ಛಿಸುತ್ತಿದ್ದೇನೆ ಎಂದು ನಿರ್ಮಲವಾದ ಒಂದು ಸಂಕಲ್ಪದಲ್ಲಿ ಕುಳಿತುಕೊಳ್ಳಿ. ಇಲ್ಲಿ ನೀವು ಯಾವುದೇ ಯುದ್ಧ ಅಥವಾ ಗೆಲ್ಲಲೇಬೇಕೆನ್ನುವ ಯಾವುದೇ ರೀತಿಯ ಪೈಪೋಟಿಯಲ್ಲಿಲ್ಲ. ಒಬ್ಬರಿಗೊಬ್ಬರು ಸಹಪಾಠಿಯಾಗಿ ಇಬ್ಬರು ಜೊತೆಯಲ್ಲಿದ್ದು ಸಂಸಾರವನ್ನು ಗೆಲ್ಲಿಸುವ ಸುಂದರವಾದ ಪ್ರಯಾಣದಲ್ಲಿದ್ದೀರಾ ಎಂಬುದನ್ನು ನೆನಪಿಸಿಕೊಳ್ಳಿ. ಎಷ್ಟೋ ಬಾರಿ ನಮಗಿರುವ ನ್ಯೂನ್ಯತೆ, ಅಸಮಾಧಾನ, ನಮ್ಮೊಳಗೆ ತುಂಬಿರುವ ನಕಾರಾತ್ಮಕತೆ, ಕೊರತೆ, ಕೊರಗು, ಅತೃಪ್ತ ಮನೋಭಾವನೆಯನ್ನು ಹೊರಹಾಕಲು ಬೇರೆ ಮಾರ್ಗವಿಲ್ಲದೆ ಸಹಪಾಠಿಯಲ್ಲಿ ನ್ಯೂನ್ಯತೆಗಳನ್ನು ಹುಡುಕುತ್ತಾ, ಅವರನ್ನು ದೂಷಿಸುತ್ತಾ, ಒಳಗಿರೋ ಅಸಹ್ಯವನ್ನು ಎದುರಿಗೆ ಇರುವ ವ್ಯಕ್ತಿಯ ನ್ಯೂನ್ಯತೆಗಳನ್ನಾಗಿ ಪರಿವರ್ತಿಸಿಕೊಂಡು ಜಗಳವಾಡುವ ಸಂದರ್ಭಗಳೇ ಹೆಚ್ಚು. ಆದ್ದರಿಂದ ನಿಮ್ಮ ಸಹಪಾಠಿಯನ್ನು ಅವರಿರುವ ಹಾಗೆ ಸ್ವೀಕರಿಸುವ ಸಂಕಲ್ಪದಲ್ಲೂ ಸಹ ಅದರ ಮುಖಾಂತರ ಇಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಪ್ರೋತ್ಸಾಹ ಕೊಡುತ್ತಾ ಬದಲಾಗುವ ಅಥವಾ ಉನ್ನತ ವ್ಯಕ್ತಿಯಾಗುವ ಪಯಣದಲ್ಲಿದ್ದೀರಾ ಎಂಬುದನ್ನು ನೆನಪಿಸಿಕೊಳ್ಳಿ. ಆತ್ಮೀಯರೇ, ಅಕಸ್ಮಾತ್ ಯಾವುದಾದರೂ ಕಾರಣಗಳಿಂದ ನಿಮ್ಮಿಬ್ಬರ ನಡುವೆ ಸಂಬಂಧ ವಿಪರೀತವಾಗಿ ಹದಗೆಟ್ಟಿದ್ದರೆ ಆತ್ಮದಿಂದ ಆತ್ಮಕ್ಕೆ ಈ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ದ್ವೇಷ, ಸೇಡು, ಸಿಟ್ಟುಗಳು ಕಮ್ಮಿಯಾಗಿ ಸಂಸಾರದಲ್ಲಿ ಹೆಚ್ಚು ಧನಾತ್ಮಕ ಶಕ್ತಿ ಉದ್ಭವವಾಗುವ ರೀತಿಯಲ್ಲಾದರೂ ಈ ಧ್ಯಾನ ಕ್ರಿಯೆ ಖಚಿತವಾಗಿ ಉಪಯೋಗವಾಗುತ್ತದೆ. ನಿಧಾನವಾಗಿ ಆಳವಾದ ಈ ಧ್ಯಾನ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸೊಳಗೆ ಈಗ ನಾನು ಈ ಸಂಬಂಧವನ್ನು ಗುಣಪಡಿಸಲು ಸಿದ್ಧನಿದ್ದೇನೆ ಅಥವಾ ಸಿದ್ಧಳಿದ್ದೇನೆ ಎಂದು ಘೋಷಿಸಿಕೊಳ್ಳಿ. ನಿಧಾನವಾಗಿ ಮನಸ್ಸಿನೊಳಗೆ ಮತ್ತೊಮ್ಮೆ
ನಾನು ನನ್ನ ಸಹಪಾಠಿಯನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಸಿದ್ಧನಿದ್ದೇನೆ, ಸಿದ್ಧಳಿದ್ದೇನೆ ಎಂದು ಹೇಳಿಕೊಳ್ಳಿ. ಈ ಸಂಬಂಧವನ್ನು ಪ್ರೀತಿ ಮತ್ತು ಉನ್ನತವಾದ ಅರಿವಿನಿಂದ ಸುಧಾರಿಸಲು ನಾನು ಜವಾಬ್ದಾರಿ ತೆಗೆದುಕೊಳ್ಳಲು ಸಿದ್ಧನಿದ್ದೇನೆ ಅಥವಾ ಸಿದ್ಧಳಿದ್ದೇನೆ ಎಂದು ಹೇಳಿಕೊಳ್ಳಿ. ಈಗ ನಿಮ್ಮ ಪತಿ ಅಥವಾ ಪತ್ನಿ ನಿಮ್ಮ ಮುಂದಿದ್ದಾರೆ, ಇಲ್ಲದಿದ್ದರೆ ಇದ್ದಾರೆಂದು ಕಲ್ಪಿಸಿಕೊಂಡು ಹಿಂದಿನ ಕೆಲವೊಂದು ಅತಿಯಾದ ಹೀನಾಯವಾದ ಜಗಳಗಳನ್ನು ನೆನಪಿಸಿಕೊಳ್ಳುತ್ತಾ ಯಾರು ಸರಿ ಯಾರು ತಪ್ಪು ಎಂಬುವ ಯೋಚನೆಯನ್ನು ಈ ಕ್ಷಣದಲ್ಲಿ ಬಿಟ್ಟು, ತಪ್ಪು ಸರಿ ಯಾರದೇ ಇದ್ದರೂ ನಿಮ್ಮಿಬ್ಬರ ನಡುವೆ ಉದ್ಭವವಾದ ನಕಾರಾತ್ಮಕ ಭಾವನೆಗಳು, ನೋವು, ಭಯ, ತೃಪ್ತಿ ಆಗದಿರುವ ನಿರೀಕ್ಷೆಗಳು ಹೇಗೆ ನಿಮ್ಮ ಸಂಸಾರವನ್ನೇ ಕುಗ್ಗಿಸಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾ ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ನಾನು ನಿನ್ನ ಭಾವನೆಗಳನ್ನು ಈ ಕ್ಷಣದಿಂದ ಗೌರವಿಸುತ್ತೇನೆ. ನಾನು ಉತ್ತಮ ವ್ಯಕ್ತಿ ಆಗುವುದರ ಮೂಲಕ ನೀನು ಉದ್ಧಾರವಾಗಲು, ಗುಣಮುಖವಾಗಲು, ಏಳಿಗೆಯಾಗಲು ಸಹಕರಿಸುತ್ತೇನೆ. ಈ ಜವಾಬ್ದಾರಿಯನ್ನು ಅಂತರ್ಮನಸ್ಸಿನಲ್ಲಿ ನಾನು ತೆಗೆದುಕೊಳ್ಳುತ್ತಾ ನಮ್ಮಿಬ್ಬರ ನಡುವೆ ಇರುವ ಕೋಪ, ನೋವು, ತಪ್ಪು ತಿಳುವಳಿಕೆ ಮತ್ತು ನಿರಾಶೆಗಳೆಲ್ಲವೂ ಕಪ್ಪು ಮೋಡಗಳಂತೆ ನಮ್ಮಿಬ್ಬರಿಂದ ಬೇರಾಗುತ್ತಿರುವ ಹಾಗೆ ಪ್ರಕೃತಿಯು ನಮಗೆ ದಯಪಾಲಿಸುತ್ತಿರುವ ಬೆಳಕಿನ ಸಹಾಯದಿಂದ ನಾನು ಕಲ್ಪಿಸಿಕೊಳ್ಳುತ್ತಿದ್ದೇನೆ. ಮತ್ತೊಮ್ಮೆ ಹೇಳಿಕೊಳ್ಳಿ, ನಮ್ಮಿಬ್ಬರ ನಡುವೆ ಇದ್ದ ಎಲ್ಲ ನಕಾರಾತ್ಮಕತೆಯನ್ನು ಬ್ರಹ್ಮಾಂಡದ ಆಶೀರ್ವಾದದ ಬೆಳಕಿನಿಂದ ನಾನು ಬಿಡುಗಡೆ ಮಾಡುತ್ತಿರುವ ಹಾಗೆ ಭಾವಿಸುತ್ತಿದ್ದ ಹಾಗೆ ನಮ್ಮಿಬ್ಬರಲ್ಲೂ ಆ ಗುಣಮುಖತೆ ಜಾಗೃತವಾಗುತ್ತಿದೆ. ನೀವಾಗಲೇ ಘೋಷಿಸಿದಂತೆ ಈ ಸುಂದರವಾದ ಪಯಣದಲ್ಲಿ ನಿಮ್ಮ ಜವಾಬ್ದಾರಿ ಏನು ಆಂತರಿಕ ಪ್ರಪಂಚದಲ್ಲಿ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾ ನೀವೀಗ ಈ ಸಂಬಂಧದ ಸುಧಾರಣೆಗೆ ಕೋಪವನ್ನು, ಒಬ್ಬರಿಗೊಬ್ಬರು ದೂಷಿಸುವ ಚಟವನ್ನು, ಹಳೆಯ ನೋವುಗಳನ್ನು ಬಿಡದೆ ಹಿಡಿದುಕೊಂಡು ಸಹಪಾಠಿಗೆ ಹಿಂಸೆ ಕೊಡುವ ಚಾಳಿಯನ್ನು, ಅಹಂಕಾರವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಆತ್ಮೀಯರೇ, ಈ ಸಂಬಂಧದಲ್ಲಿ ಘಟಿಸಿದ ಕೆಲವೊಂದು ಹಿಂದಿನ ಘಟನೆಗಳನ್ನು ನೀವು ಸಂಪೂರ್ಣ ಮರೆಯಬೇಕಾಗಿಲ್ಲ. ಆದರೆ ಅದರಿಂದ ಕೇವಲ ಉನ್ನತವಾದ ಪಾಠಗಳನ್ನು ಸ್ವೀಕರಿಸಿ ಅದರ ನೋವನ್ನು ನೀವು ಬಿಡದಿದ್ದರೆ ನಿಮ್ಮ ಭವಿಷ್ಯಕ್ಕೆ ಅದರ ನಕಾರಾತ್ಮಕತೆಯು ನಿಮ್ಮ ಮಕ್ಕಳು ಮತ್ತು ಮುಂಬರುವ ಪೀಳಿಗೆಯ ಮೂಲಕ ಹರಿಯುತ್ತಲೇ ಇರುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆದ್ದರಿಂದ ನಿಧಾನವಾಗಿ ಹೇಳಿಕೊಳ್ಳಿ, ಪ್ರಾಮಾಣಿಕವಾಗಿ ಹೇಳಿಕೊಳ್ಳಿ. ನನ್ನ ತಪ್ಪುಗಳಿಗಾಗಿ ನಾನು ನಿನ್ನನ್ನು ಕ್ಷಮೆಯಾಚಿಸುತ್ತೇನೆ. ನಿಮ್ಮ ಸಹಪಾಠಿಗೆ ಮುಕ್ತ ಮನಸ್ಸಿನಿಂದ ಹೇಳಿ, ಕ್ಷಮೆ ಕೇಳಿ. ನಿನ್ನೆಲ್ಲ ತಪ್ಪುಗಳನ್ನು ನಾನು ಕ್ಷಮಿಸಿದ್ದೇನೆ. ನನ್ನ ಈ ಆಲೋಚನೆಯ ಬದಲಾವಣೆಯ ಸಹಾಯದಿಂದ ನೀನೂ ಸಹ ನಿನ್ನ ತಪ್ಪುಗಳನ್ನು ಅರಿತು, ಹಿಂದಿನ ನೋವುಗಳನ್ನು ಮರೆತು ನನ್ನ ಜೊತೆಯಲ್ಲಿ ಉನ್ನತವಾದ ಸಂಸಾರವನ್ನು ಸಾಗಿಸಲು ನಿನಗೆ ಬೇಕಾಗುವ ಶಕ್ತಿಯು ಜಾಗೃತವಾಗಿದೆ ಎಂದು ನಾನು ನಂಬಿದ್ದೇನೆ. ಆತ್ಮೀಯರೇ, ಈಗ ನೀವು ನಿಮ್ಮ ಹೃದಯದಿಂದ ಸುಂದರವಾದ ಗುಲಾಬಿ ಬಣ್ಣದ ಬೆಳಕು, ಬಂಗಾರದ ಪ್ರಭೆಯಿಂದ
ನಿಮ್ಮ ಸಹಪಾಠಿಯ ಹೃದಯವನ್ನು ಸ್ಪರ್ಶಿಸುತ್ತಿರುವ ಹಾಗೆ ಭಾವಿಸಿ. ಈ ಬೆಳಕೀಗ ನಿಮ್ಮಿಂದ ಅವರ ಹೃದಯವನ್ನು ಸ್ಪರ್ಶಿಸಿದಂತೆ ಕಲ್ಪಿಸಿಕೊಳ್ಳುತ್ತಿದ್ದ ಹಾಗೆ ಈ ಬೆಳಕು ನಿಧಾನವಾಗಿ ಹೆಚ್ಚುತ್ತಿದೆ. ನಿಮ್ಮ ಮತ್ತು ಅವರ ಹೃದಯ ಯಥೇಚ್ಛವಾದ ಪ್ರೀತಿ ಮತ್ತು ಶಾಂತಿಯಿಂದ ತುಂಬಿದೆ. ಈಗ ನೀವಿಬ್ಬರೂ ಪರಸ್ಪರ ಮುಕ್ತವಾಗಿ ಹೇಳಿಕೊಳ್ಳುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಈ ಸುಂದರವಾದ ಶಕ್ತಿಯೊಳಗೆ ನೀವಿಬ್ಬರೂ ಇದನ್ನು ಪ್ರಾರ್ಥಿಸುತ್ತಿರುವ ಹಾಗೆ, ಹೇಳಿಕೊಳ್ಳುತ್ತಿರುವ ಹಾಗೆ ಭಾವಿಸಿ. ನಾವು ಪ್ರೀತಿಯಿಂದ ಮಾತನಾಡಲು ಕಲಿಯೋಣ. ನಾವು ಒಬ್ಬರ ಮೇಲೊಬ್ಬರು ಗೆಲುವು ಸಾಧಿಸಲಲ್ಲ, ಅರ್ಥ ಮಾಡಿಕೊಳ್ಳಲು ಕಲಿಯೋಣ. ನಾವಿಬ್ಬರು ಒಬ್ಬರ ಭಾವನೆಯನ್ನು ಮತ್ತೊಬ್ಬರು ಗೌರವಿಸೋಣ. ನಾವಿಬ್ಬರು ಸದಾಕಾಲ ನಮ್ಮಿಬ್ಬರ ಸಣ್ಣ ಪುಟ್ಟ ಪ್ರಯತ್ನಗಳನ್ನು ಯಾವಾಗಲೂ ಮೆಚ್ಚಿಕೊಂಡು ಪ್ರಶಂಸಿಸೋಣ. ನಾವಿಬ್ಬರು ಕಷ್ಟದ ಸಮಯದಲ್ಲಿ ದಯೆಯಿಂದ ವರ್ತಿಸೋಣ. ನಮ್ಮಿಬ್ಬರ ರೂಪ ಆರ್ಥಿಕ ಪರಿಸ್ಥಿತಿಯನ್ನು ಮೀರಿ ಆತ್ಮದಿಂದ ಆತ್ಮಕ್ಕೆ ಸಂಪರ್ಕ ಹೊಂದುತ್ತಾ ಅದರ ಐಶ್ವರ್ಯವನ್ನು ಪ್ರತಿ ಕ್ಷಣ ಸಂಭ್ರಮಿಸೋಣ. ನಮ್ಮ ಈ ಸಂಬಂಧವು ನಮ್ಮಿಬ್ಬರಿಗಷ್ಟೇ ಅಲ್ಲದೆ ನಮ್ಮ ಮುಂಬರುವ ಪೀಳಿಗೆಗೆಲ್ಲರಿಗೂ ಸುರಕ್ಷಿತವಾದ ಸ್ಥಳವಾಗಲಿ. ಈಗ ನೀವು ನಿಮ್ಮ ಸಹಪಾಠಿಯ ಒಂದು ಸುಂದರವಾದ ಒಳ್ಳೆಯ ಗುಣವನ್ನು ನೆನಪಿಸಿಕೊಳ್ಳಿ. ಅದು ನಗುವಿರಬಹುದು, ಅವರು ತೋರಿಸುವ ಕಾಳಜಿ ಇರಬಹುದು, ನಿಮಗಾಗಿ ಮಾಡುವ ಒಂದು ಉತ್ತಮವಾದ ಯಾವುದೇ ಸಣ್ಣ ಕೆಲಸವಿರಬಹುದು. ಆ ಕ್ಷಣಕ್ಕೆ ಹೃದಯದಲ್ಲಿ ಬ್ರಹ್ಮಾಂಡಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಿಮ್ಮ ಸಹಪಾಠಿಗೆ ಹೇಳಿ, ಈ ಧ್ಯಾನ ಕ್ರಿಯೆಯಲ್ಲಿ ನೀನು ನನ್ನೊಂದಿಗೆ ಹಂಚಿಕೊಂಡ ಈ ಸುಂದರವಾದ ಕ್ಷಣಕ್ಕಾಗಿ ಧನ್ಯವಾದಗಳು. ನೀನು ಎಷ್ಟು ಉನ್ನತವಾದ, ಸುಂದರವಾದ, ನಿರ್ಮಲವಾದ ಆತ್ಮ ಎಂದು ನನಗೆ ತಿಳಿದಿದೆ. ನಾವಿಬ್ಬರು ಈ ಸುಂದರವಾದ ಶಕ್ತಿಯ ಸಹಾಯದಿಂದ, ಬ್ರಹ್ಮಾಂಡದ ಕೃಪೆಯಿಂದ, ಗುರುಗಳ ಆಶೀರ್ವಾದದಿಂದ ನಮ್ಮ ಅಹಂಕಾರಕ್ಕಿಂತ ಪ್ರೀತಿಯನ್ನು ಆಯ್ಕೆ ಮಾಡೋಣ. ದ್ವೇಷಕ್ಕಿಂತ ಕ್ಷಮೆಯನ್ನು ಆಯ್ಕೆ ಮಾಡೋಣ. ಟೀಕಿಸುವುದಕ್ಕಿಂತ ಮೆಚ್ಚುಗೆಯನ್ನು ಆಯ್ಕೆ ಮಾಡೋಣ. ಸ್ಪರ್ಧೆಗಿಂತ ಸಹಭಾಗಿತ್ವವನ್ನು ಆಯ್ಕೆ ಮಾಡೋಣ ಎಂದು ಹೇಳಿ. ಆತ್ಮೀಯರೇ, ನಿಮ್ಮಿಬ್ಬರ ಸಂಬಂಧ ಗುಣಮುಖವಾಗಲಿ. ನಿಮ್ಮಿಬ್ಬರ ಹೃದಯವು ಮೃದುವಾಗಿ ಶಾಂತಿಯಿಂದಿರಲಿ. ನೀವಿಬ್ಬರು ಒಬ್ಬರನ್ನೊಬ್ಬರು ಪರಸ್ಪರ ಆಳವಾಗಿ ಅರ್ಥ ಮಾಡಿಕೊಳ್ಳುವಂತಾಗಲಿ. ನೀವಿಬ್ಬರು ಒಟ್ಟಿಗೆ ಉನ್ನತವಾದ ರೀತಿಯಲ್ಲಿ ಸಮೃದ್ಧವಾಗಿ ಬೆಳೆಯುವಾಗಲಿ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಶಾಂತಿ, ಪ್ರೀತಿ, ಗೌರವ ಮತ್ತು ಸಂತೋಷವು ಯಥೇಚ್ಛವಾಗಿದೆ. ನೀವಿಚ್ಛಿಸಿದಾಗ ನಿಧಾನವಾಗಿ ಈ ಧ್ಯಾನ ಕ್ರಿಯೆಯಿಂದ ಹೊರಬರಬಹುದು. ಹೊರಬಂದಾಗ ನಿಮ್ಮ ಸಹಪಾಠಿಯು ಜೊತೆಯಲ್ಲಿದ್ದರೆ ಅವರನ್ನು ಸ್ಪರ್ಶಿಸಿ ಪ್ರೀತಿಯಿಂದ ಕೆಲವು ಮಾತುಗಳನ್ನಾಡಿ. ಇಬ್ಬರಿಗೂ ಒಳಿತಾಗಲಿ. ಧನ್ಯವಾದಗಳು. ನೆನಪಿಡಿ, ಎಂದಿಗೂ ನೀವು ನಿಮ್ಮ ಸಹಪಾಠಿಯನ್ನು ಬಲವಂತದಿಂದ ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನೀವು ನಿಮ್ಮೊಳಗೆ ಪರಿವರ್ತನೆಯನ್ನು ಮೂಡಿಸಿಕೊಂಡರೆ ಮತ್ತು ಸಂಬಂಧವನ್ನು ನೋಡುವ ದೃಷ್ಟಿಕೋನವನ್ನು ಅರಿವಿನಿಂದ ಸ್ಥಾಪಿಸಿಕೊಂಡರೆ ಖಚಿತವಾಗಿ ನಿಮ್ಮ ಸಂಸಾರದಲ್ಲಿ ಪ್ರೀತಿಯು ಸ್ಥಾಪಿಸಲು ಸಾಧ್ಯವಿದೆ. ಒಳಿತಾಗಲಿ.